ಅವರಿಗೆ ಮೀಸಲಿರಿಸಿದ ಜಾಗದಲ್ಲಿ ಅವರನ್ನ ಆಸೀನರಾಗಲು ಎಲ್ಲ ಸ್ನೇಹಿತರ ಪ್ರೌಢಶಾಲೆ ಎರೆಹಂಚಿನಾಳದ ಮಾನ್ಯರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ hal 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 cik cik hal 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 cik cik ಮಾತ್ರವಲ್ಲ, ನಮ್ಮ ಆತ್ಮಜ್ಯೋತಿ ಪರಮ ಅಲ್ಲಮ ಪ್ರಭುವರು ಹೇಳಿದ ಹಾಗೆ ಈ ಆತ್ಮಜ್ಯೋತಿ ಬೆಳಗಿದರೆ ಮಾತ್ರ ಮನುಷ್ಯನ ಎದುರಿಗಿರುವ ಜ್ಯೋತಿ ಬೆಳಗಿತು ಎನ್ನುವ ಹಾಗೆ. ಬಾಳೆಹಣ್ಣು ನಿಮ್ ಪಪ್ಪ ತಿಂತಾನ, ಇನ್ನೊಂದು ಬಾಳೆಹಣ್ಣು ನಾ ತಿಂತೀನಿ, ಅದೇನು ಮೂರನೇದು ಐತಿಂದಲ್ಲ ಅದ್ ನೀ ತಿನ್ನೋಗಂದ. ಇಷ್ಟು ಇರ್ತಾರ. ಆದ್ರೆ ನಮ್ಮ ಶಿಕ್ಷಕರು ಐತಲ್ಲ, ಮನೆಯ ಮಕ್ಕಳದ ಹಾಗೆ ಅವ್ರನ್ನ ಸಂಸ್ಕಾರ ಕೊಟ್ಟರು, ಸಂಸ್ಕೃತಿ ಕಲಿಸಿದ್ರು. ಅವರ ನಡೆಗಳು ಬಸವಣ್ಣ ಬಹಳ ಚಂದ ಹೇಳ್ತಾನೆ, ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿ ಎರಡರೋಳು ಪರಿಪೂರ್ಣತೆಯ ತುಂಬಿ ಅಂತ. ಅವ್ರು ಹೇಗೆ ನಡೆದ್ರು ಹಾಗೆ ನುಡಿದ್ರು, ಹಾಗೆ ನಿಮ್ಮನ್ನು ಮಾಡಿದ್ರು. ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನು ನೀವು ನೆನಪು ಮಾಡಿಕೊಡ್ರಿ, ಇವತ್ತಿನ ಗುರು ವೃಂದದ ವ್ಯವಸ್ಥೆಯನ್ನು ಸಹಿತ ನೀವು ನೆನಪು ಮಾಡಿಕೊಡ್ರಿ. ಅಲ್ಲ, ಆತರ ವ್ಯವಸ್ಥೆ ಆಗ್ಲಿಕ್ಕೂ ಸಹಿತ ಹಲವಾರು ಕಾರಣಗಳು ಇದ್ದಾವೆ ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ. ಆದ್ರೆ ಅವತ್ತಿನ ವ್ಯವಸ್ಥೆಯಲ್ಲಿ ಬಹಳ ಶ್ರಮ ವಹಿಸಿ ಶಿಕ್ಷಣವನ್ನು ಕೊಟ್ಟಿದ್ದು ಬಹಳಷ್ಟು ಸಂತಸ ತರುವಂತ ಕೆಲಸ. ಅವತ್ತು ಗಾವಂಟಿ ಶಾಲೆಗಳು, ಗುಡಿಗಳಲ್ಲಿ, ಮಂದಿರಗಳಲ್ಲಿ ಕಲಿಸಿ ಸಂಸ್ಕಾರ ಕೊಡುವಂತ ಪರಿಪಾಠ ನಿಜಕ್ಕೂ ಸಹಿತ ಸಂತಸ ತರುವಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತಿನ ಬಹಳಷ್ಟು ವ್ಯವಸ್ಥೆ ಇದ್ರೂ ಸಹಿತ ನಮ್ಮ ಶಿಕ್ಷಕರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಸಹಿತ ನಾವು ಒಂದಿಷ್ಟು ಅವಕಾಶ, ಒಂದಿಷ್ಟು ನಾವು ಸುಮ್ಮನೆ ಒಂದು ಕಣ್ಣು ಮುಚ್ಚಿ ಆಲೋಚನೆ ಮಾಡಿದ ಕಷ್ಟಕ್ಕೆ ನಮ್ಮ ಮಕ್ಕಳು ಗುರಿ ಆಗ್ತಿದ್ದಾರೆ ಅನ್ನುವಂಥದ್ದು. ಆದ್ರೆ ನಮ್ಮ ಮಾತುಗಳು ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ, ನಮ್ಮ ಶಿಕ್ಷಣದ ವ್ಯವಸ್ಥೆ ಬಹುಶಃ ಓದಿನ ಕಡೆಗೆ ಅವರನ್ನ ಕರೆದುಕೊಂಡು ಹೊರಟಿದೆ ಹೊರತು ಸಂಸ್ಕಾರ, ಸಂಸ್ಕೃತಿ, ಭಾವೈಕ್ಯತೆ, ಭಾವನಾತೀತವಾಗಿರ್ತಕ್ಕಂಥ ಸಂಬಂಧಿತ ವಿಚಾರಗಳ ಕಡೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಇವತ್ತಿನ ಆದ್ಯ ಕರ್ತವ್ಯ ಆಗಿದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಗುರುವೃಂದ ಏನು ನಮಗೆ ಕಲಿಸಿದೆ ನೋಡ್ರಿ. ಇಷ್ಟೆಲ್ಲ ಕೂಡ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಮೊನ್ನೆ ಪತ್ರಿಕೆ ಕೊಡ್ಲಿಕ್ಕೆ ಬಂದಾಗ ನನಗೊಂದು ಮಾತು ಫೋನ್ ಮಾಡಿದ್ರು ಅವರು, ಇಲ್ಲ ನಿಮ್ಗೆ ಭಿನ್ನ ಮಾಡಕ್ ಬರಕತ್ತೀವಿ ಅಂದ್ರು. ನಮ್ಮ ಕಟ್ಟಿಯವರು ಅವರೆಲ್ಲ ಗೆಳೆಯರ ಬಳಗ. ಅಲ್ರಿ, ನಮ್ಮ ಸೊಲೆಗೆ ಬರಾಕ್ ಹೋಗ್ಬೇಡಪ್ಪ, ಸುಮ್ಮನೆ ಡೀಸೆಲ್ ವೇಸ್ಟ್, ಸಮಯ ವೇಸ್ಟ್, ಅದೇ ಕೆಲಸವನ್ನ ಬೇರೆ ಮಾಡ್ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲ, ಮುಂಡ್ರಿಗೆ ಭಾಗ ಹೂವಿನ ಸನ್ಮಾನ ಸಮಾರಂಭವನ್ನ ಗೆಳೆಯ ಹುಚ್ಚಿರಿ ಸ್ನೇಟಿ ಅವರು ನೆರವೇರಿಸಿಕೊಡ್ಬೇಕಂತ ಬಂಧುಗಳೇ. ಮುಂದಿನ ಭಾಗ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯತಿ ಅನ್ನುವ ಮಾತನ್ನ ಇಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ನನ್ನ ಗ್ರಾಮದ ಬಂಧುಗಳೇ, ಎಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಭಾಷಣಕಾರನಲ್ಲ. ಮೊದಲಿಗೆ ಅಂತ ಅಕ್ಟೋಬರ್ ರಜೆ ಇತ್ತು. ನವೆಂಬರ್ 2ನೇ ತಾರೀಕು ಬಂದೆ. ನಾನು ಬಂದು ಹಾಸ್ಟೆಲ್ ಚಾರ್ಜ್ ತಗೊಂಡು ಕೂಡಲೇ ನನಗೆ ಫಸ್ಟ್ ಈ ಊರಲ್ಲಿ ಪರಿಚಯ ಆದಂತಹ ವ್ಯಕ್ತಿ ಇವತ್ತು ಸ್ವರ್ಗಸ್ಥರಾಗಿರ್ತಕ್ಕಂತಹ ಶ್ರೀಯುತ BS ಸರಮನಿ ಸರ್ ಅವರನ್ನು ನಾವು ಯಾವತ್ತೂ ಸಹ ಮರಿಬಾರ್ದು. ಬಂದರು ನಮ್ಮ ಹಾಸ್ಟೆಲ್ಗೆ, ಬಂದು ನಮ್ಮನ್ನ ಭೇಟಿ ಮಾಡಿದ್ರು.
ಭೇಟಿ ಮಾಡಿಬಿಟ್ಟು ಲೋಕೇಶ್ ಅಪ್ಪರೇ ಅಂದರು. ಲೋಕೇಶ್ ಅಪ್ಪರೇ ನಿಮ್ಗೆ ಏನು ಸಹಕಾರ ಬೇಕಂದ್ರೆ ಕೇಳಿ, ನಾವು ಕೊಡ್ತೀವಿ ನಮ್ಮ ಶಾಲೆಯಿಂದ ಅಂತಕ್ಕಂಥ ಒಂದು ಅದ್ಭುತವಾದಂತಹ ಧೈರ್ಯವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಆವತ್ತು ಅವರು ಮಾಡಿದ ದಿನದಿಂದ ಪ್ರಾರಂಭವಾದಂತಹ ನನ್ನ 4 ವರ್ಷಗಳ ಹಲ್ 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 ಚೀಕ್ ಚೀಕ್ ಚೀಕ್. ಹಾಕ್ತಾ ಇದಾದ ಅನ್ನದಾನ ದಾಸೋಹದ ಅಲ್ಲಿಗೆ ಕಳಿಸ್ಕೊಡೋಣ ಹೋಗೋಣ ಅಂತ ಹೇಳಿದ್ರು. ಅವರು ಒಂದು ಮಾತು ಇಲ್ಲಿಯವರೆಗೂ ನಡೆದುಕೊಂಡು ಬಂದದ. ಅನೇಕ ಮಂದಿ ವಿದ್ಯಾರ್ಥಿಗಳು ಇಲ್ಲಿಂದ ಬೇರೆ ಕಡೆಗೆ ಹೋಗಿ ಅದನ್ನ ಆ ಮಠದಲ್ಲಿ ಇರ್ತಕ್ಕಂಥ ಹೆತ್ತವರಿಗಿಂತಲೂ ಹೊತ್ತವರ ಮೇಲೂ ಹೆತ್ತವರಿಗಿಂತಲೂ ಎತ್ತಿದ್ರು ಅನ್ಬೇಕು. ನಮ್ಮನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಿರ್ತಕ್ಕಂತಹ ಈ ಒಂದು ಜನಾಂಗ ಏನದ ಅಂತಹ ಜನಾಂಗ ಅದು ಬಹಳ ಶ್ರೇಷ್ಠವಾದ ಜನಾಂಗ. ಅದರ ಜೊತೆ ಪ್ರೋತ್ಸಾಹವನ್ನು ಕೊಟ್ಟಂತಹ ಈ ಗುರುಗಳಿಗೆ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಎರಡನೇದಾಗಿ ನಮ್ಮಲ್ಲಿ ಅನ್ನದಾನ ಶಾಸ್ತ್ರಿಗಳು ಅಂತ ಇದ್ರು. ನಿಮಗೆ ಬಹುಶಃ ಬಹಳ ಜನಕ್ಕೆ ಗೊತ್ತಿಲ್ಲ. ಗುರುತ್ವ ಅಂದ್ರೆ ಅದು ಅರಿವು, ನಮ್ಮ ಅರಿವು. ಬಹುಶಃ ಯಾವುದು ಮಾಡಕತ್ತಿ ಅಂದ್ರ ಇದು ಯಾಗಂದ್ರ ಗ್ರಾಜುವಲ್ ಆಗಿ ಡೆವಲಪ್ ಆಗ್ತಿದೆ. ಎಲ್ಲ ನನ್ನ ಸ್ನೇಹಿತ ಬಳಗ ಎಲ್ಲರೂ ಸೇರಿ ಇದನ್ನ ಮಾಡ್ರ. ಇದನ್ನ ಅಗದಿ ನಾವು ಅವ್ರು ಏನು ಇದನ್ನ ಮಾಡ್ತಾರಂತ ಅಂದ್ರು ನಮಗೇನು ಅಷ್ಟು ಇದು ಅನ್ಸಲ್ಲ. ಆದ್ರೆ ಇದು ಬಹಳ ಒಳ್ಳೆ ಪ್ರವೃತ್ತಿ ಅಂತ ಅನ್ಕೊಂಡಿದ್ದ ನಾನು. ಯಾಕಂದ್ರೆ ಒಂದು ಸಲ ವರ್ಷ 2 ವರ್ಷಕ್ಕೊಮ್ಮೆ ನಾವೆಲ್ಲರೂ ಸ್ನೇಹಿತರ ಬಳಗ ಎಲ್ಲರೂ ಕೂಡಿಕೊಂಡು ಊಟ ಮಾಡಿಕೊಂಡು ನಕ್ಕಂತ ಹೋದ್ರ ಇದು ಬೇರೆ ಇರ್ತದೆ. ಅದಕ್ಕ ಎಲ್ಲ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯತಿ ಅನ್ನುವ ಮಾತನ್ನ ಇಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ನನ್ನ ಗ್ರಾಮದ ಬಂಧುಗಳೇ, ಎಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಭಾಷಣಕಾರನಲ್ಲ. ಮೊದಲಿಗೆ ಹಲ್ 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 ಚೀಕ್ ಚೀಕ್ ಚೀಕ್. ನೀನು ಅಂತ ಅಕ್ಟೋಬರ್ ರಜೆ ಇತ್ತು. ನವೆಂಬರ್ 2ನೇ ತಾರೀಕು ಬಂದೆ. ನಾನು ಬಂದು ಹಾಸ್ಟೆಲ್ ಚಾರ್ಜ್ ತಗೊಂಡು ಕೂಡಲೇ ನನಗೆ ಫಸ್ಟ್ ಈ ಊರಲ್ಲಿ ಪರಿಚಯ ಆದಂತಹ ವ್ಯಕ್ತಿ ಇವತ್ತು ಸ್ವರ್ಗಸ್ಥರಾಗಿರ್ತಕ್ಕಂಥ ಶ್ರೀಯುತ BS ಅರಮನಿ ಸರ್ ಅವರು. ಅವರನ್ನು ನಾವು ಯಾವತ್ತೂ ಸಹ ಮರಿಬಾರ್ದು. ಬಂದರು ನಮ್ಮ ಹಾಸ್ಟೆಲ್ಗೆ, ಬಂದು ನಮ್ಮನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿಬಿಟ್ಟು ಲೋಕೇಶ್ ಅಪ್ಪರೇ ಅಂದರು. ಲೋಕೇಶ್ ಅಪ್ಪರೇ ನಿಮ್ಗೆ ಏನು ಸಹಕಾರ ಬೇಕಂದ್ರೆ ಕೇಳಿ, ನಾವು ಕೊಡ್ತೀವಿ ನಮ್ಮ ಶಾಲೆಯಿಂದ ಅಂತಕ್ಕಂಥ ಒಂದು ಅದ್ಭುತವಾದಂತಹ ಧೈರ್ಯವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಆವತ್ತು ಅವರು ಮಾಡಿದ ದಿನದಿಂದ ಪ್ರಾರಂಭವಾದಂತಹ ನನ್ನ 4 ವರ್ಷಗಳ ಬಂಧುಗಳೇ, ಮುಂದಿನ ಭಾಗ ಸನ್ಮಾನ ಸಮಾರಂಭವನ್ನ ಗೆಳೆಯ ಹುಚ್ಚಿರಿ ಸ್ನೇಟಿಯವರು ನೆರವೇರಿಸಿಕೊಡ್ಬೇಕಂತ ನನ್ನ